ಈ ಫೀಲ್ಡ್ ಬರಕ್ಕೆ ನಮ್ಮ ಮನೆಯವ್ರನ್ನ ಹಿಂಗ್ ಒಪ್ಪಿಸ್ದೆ. ನಮ್ಮಪ್ಪ ಅಮ್ಮಂಗೂ ನಾನು ಯೂಟ್ಯೂಬ್ ಮಾಡೋದು ಒಂದ್ ಚೂರು ಇಷ್ಟ ಇಲ್ಲ. ಇವಾಗ್ಲೂ ಯಾವ್ದಾದ್ರು ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಾನೆ ಇರ್ತಾರೆ. ಅವ್ರನ್ನ ಒಪ್ಸಕ್ಕೆ ನನಗೆ ಹೆಲ್ಪ್ ಮಾಡಿದ್ದು ಕಾನ್ಫಿಡೆನ್ಸ್. ನಾನು ಏನ್ ಮಾಡ್ತಾ ಇದೀನಿ, ಏನ್ ಮಾಡ್ಬೇಕು ಅನ್ನೋದು ಕ್ಲಿಯರ್ ಪಿಕ್ಚರ್ ನನ್ನ ತಲೆಯಲ್ಲಿತ್ತು. ಅದನ್ನ ಅವ್ರ ಮುಂದೆ ಇಟ್ಟೆ. ಸ್ಟಾರ್ಟಿಂಗ್ ಆಗಲ್ಲ ಅಂದ್ರು, ಬೇಡ ಅಂದ್ರು, ತಲೆ ಕೆಡ್ಸ್ಕೊಂಡ್ ಕೂತ್ಕೊಂಡ್ರು. ಇದ್ರಲ್ಲೆಲ್ಲ ಲೈಫ್ ಇಲ್ಲ ಅಂದ್ರು. ಬಟ್ ನಾನ್ ಮೈಂಡ್ ಚೇಂಜ್ ಮಾಡ್ಕೊಳಕ್ ರೆಡಿ ಇರ್ಲಿಲ್ಲ. ಮಾತಾಡ್ತಿದ್ದೆ. ಅವ್ರು ಏನೇ ಕೇಳಿದ್ರು ನನ್ನ ಹತ್ರ ಆನ್ಸರ್ ಇತ್ತು. ಅವಾಗ ನಮ್ಮ ಅಪ್ಪ ಅಮ್ಮಂಗ್ ಒಂದ್ ಮಾತು ಹೇಳಿದೆ, ಸರಿ ನೀವ್ ಹೇಳಿದ ಫೀಲ್ಡ್ಗೆ ಹೋಗ್ತೀನಿ, ನೀವ್ ಹೇಳಿದ ಕೆಲ್ಸನೇ ಮಾಡ್ತೀನಿ, ಬಟ್ ನಾನು ಏನಾದ್ರು ಫ್ಯೂಚರ್ ಅಲ್ಲಿ ಫೇಲ್ ಆದ್ರೆ ನಾನು ನೆಮ್ಮದಿಯಾಗಿರಲ್ಲ, ನನ್ನಿಂದ ನನ್ ಮಗ ಹಿಂಗಾದ್ನಲ್ಲ ಅಂತ ನೀವು ನೆಮ್ಮದಿಯಾಗಿರಲ್ಲ. ಅದ್ರ ಬದಲು ನಾನ್ ಅನ್ಕೊಂಡಿರೋದನ್ನ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ಟ್ರೈ ಮಾಡಿದ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೂ ಉಳ್ಕೊಳ್ಳುತ್ತೆ. ಈ ಏಜ್ ಅಲ್ಲಿ ರಿಸ್ಕ್ ತಗೊಳ್ದೆ ಫ್ಯೂಚರ್ ರಿಸ್ಕ್ ತಗೊಳಕ್ ಆಗಲ್ಲ. ಏನೇ ಟ್ರೈ ಮಾಡಿದ್ರು ನಾನು ಇವಾಗ್ಲೇ ಟ್ರೈ ಮಾಡ್ಬೇಕು. ಇಷ್ಟ ಹೇಳಿದ್ಮೇಲೆ ಎಲ್ಲ ಮುಂಚಿನ ತರ ಇರಲಿಲ್ಲ. ಇದ್ ನಡೆದು 5 ವರ್ಷ ಆಯ್ತು. ಬಟ್ ಇವಾಗ್ಲೂ ಅವ್ರು ನನ್ ಸಪೋರ್ಟ್ ಆಗಿ ನಿಂತಿದ್ದಾರೆ. ಇದ್ರ ಮಧ್ಯ ತುಂಬಾ ಸಲ ಫೇಲ್ ಆಗಿದ್ದೀನಿ, ಆದ್ರೂ ಹೋಪ್ಸ್ ಕಳ್ಕೊಳ್ಳಿಲ್ಲ. ಇದ್ರ ಮಧ್ಯ ರಿಲೇಟಿವ್ಸ್ ಎಲ್ಲ ಬಂದು ಯಾಕೆ ಅವ್ನು ಹೇಳ್ದಂಗೆಲ್ಲ ಕೇಳ್ತಾ ಇದಾರಾ, ಅವ್ನ್ ಹಿಂಗೆ ಬಿಟ್ರೆ ಹಾಳಾಗ್ ಹೋಗ್ತಾನೆ, ಯಾವ್ದಾದ್ರು ಕೆಲ್ಸಕ್ಕೆ ಕಳ್ಸು ಅಂತೆಲ್ಲ ಹೇಳಿದ್ರು. ಅವಾಗ್ಲೂ ಅವ್ರು ನನಗ್ ಸ್ಟ್ಯಾಂಡ್ ತಗೊಂಡ್ರು. ನಾನು ಯೂಟ್ಯೂಬ್ ಅಲ್ಲಿ ಇನ್ವೆಸ್ಟ್ ಮಾಡಿರೋ 3 ಲಕ್ಷನು ನಮ್ಮ ಅಪ್ಪ ಅಮ್ಮನೆ ಕೊಟ್ಟಿರೋದು. ಇಷ್ಟೆಲ್ಲ ಸಪೋರ್ಟ್ ಮಾಡಿರೋ ಅವ್ರಿಗೆ ನಾನು ಇವಾಗ ರಿಟರ್ನ್ ಗಿಫ್ಟ್ ಕೊಡ್ಬೇಕು. ವಾಪಸ್ ಕಾಸು ಕೊಟ್ರೆ ಅದಕ್ಕೆ ಅರ್ಥನೇ ಇರಲ್ಲ. ಅದಕ್ಕೆ ಇವಾಗ ಇರೋದು ಒಂದೇ ದಾರಿ, ಹೆಸರು ಮಾಡ್ಬೇಕು, ದೊಡ್ಡದಾಗಿ ಹೆಸರು ಮಾಡ್ಬೇಕು. ನಾನ್ ತುಂಬಾ ಲಕ್ಕಿ, ಯಾಕಂದ್ರೆ ತುಂಬಾ ಜನಕ್ಕೆ ಅವ್ರ ಡ್ರೀಮ್ ನ ಅಚೀವ್ ಮಾಡಕ್ ಅವಕಾಶನೇ ಸಿಗಲ್ಲ. ನನಗ್ ಅದ್ ಸಿಕ್ಕಿದೆ. ಇದು ನನ್ನ 5 ವರ್ಷದ ಕನಸು. ನಾನು ನನ್ನ ಫಸ್ಟ್ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಿದ್ದು 5 ವರ್ಷದ ಮುಂಚೆ. ನಾನ್ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಕನ್ನಡದಲ್ಲಿ ಅಷ್ಟು ಪಾಪ್ಯುಲರ್ ಡೈಲಿ ವ್ಲಾಗರ್ಸೇ ಇರ್ಲಿಲ್ಲ. ಆ ಟೈಮಲ್ಲೇ ಎಲ್ಲ ಬಿಟ್ಟು ಆಲ್ ಇಂಡಿಯಾ ಟ್ರಿಪ್ ಕೂಡ ಸ್ಟಾರ್ಟ್ ಮಾಡಿದೆ. 2 ತಿಂಗಳಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಕೂಡ ಆದ್ರು. ಬಟ್ ಪರ್ಸನಲ್ ಇಶ್ಯೂ ಇಂದ ಬ್ರೇಕ್ ಡೌನ್ ಆಗಿ ಎಲ್ಲ ಸ್ಟಾಪ್ ಮಾಡ್ಬಿಟ್ಟೆ. ಅದರಿಂದ ಹೊರಗಡೆ ಬಂದು ನಾನು ರೀಸ್ಟಾರ್ಟ್ ಮಾಡಕ್ಕೆ ನನಗೆ 3 ವರ್ಷ ತಗೊಂತು. ಮತ್ತೆ 0 ಇಂದ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ 10ಕ್ಕಿಂತ ಹೆಚ್ಚು ಚಾನಲ್ಗಳನ್ನ ಮಾಡಿದ್ದೀನಿ. ಎಲ್ಲ ನೀಶ್, ಎಲ್ಲ ಕ್ಯಾಟಗರಿಲೂ ವಿಡಿಯೋಸ್ನ ಮಾಡಿದ್ದೀನಿ. ವ್ಯೂಸ್ ಚೆನ್ನಾಗಿ ಬರ್ತಿತ್ತು, ವೈರಲ್ ಆಗ್ತಿತ್ತು. ಬಟ್ ನನಗೆ ಖುಷಿ ಸಿಗ್ತಾ ಇರಲಿಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿರ್ಲಿಲ್ಲ. ಅದರಲ್ಲಿ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಎಲ್ಲ ಪರ್ಫೆಕ್ಟ್ ಆಗಿ ರೆಡಿ ಮಾಡ್ಕೊಂಡು ಕೊನೆಗೆ ಮಿಸ್ಟರ್ STF ಆಗಿ ನಿಮ್ ಮುಂದೆ ಬಂದೆ. ಎಲ್ರು ಹೋಪ್ಸ್ ಬಿಟ್ಟು ಇವನ್ ಕೈಲಿ ಏನೂ ಆಗಲ್ಲ ಅಂದಾಗ ನನ್ನ ಜೊತೆ ನಿಂತರು ನಮ್ಮ ಅಪ್ಪ ಅಮ್ಮ ಇದ್ರೆ. ಬಟ್ ಇವತ್ತು ನಾನೊಬ್ಬ ಸರ್ಟಿಫೈಡ್ ಪರ್ಸನಲ್ ಟ್ರೈನರ್, ಯೂಟ್ಯೂಬರ್, ಅಥ್ಲೀಟ್, ಡಿಪ್ಲೊಮಾ ಇನ್ ನ್ಯೂಟ್ರಿಷನ್ ಓದ್ತಾ ಇದ್ದೀನಿ. ಕಲ್ಟ್ ಫಿಟ್ ಅಲ್ಲಿ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದೆ. ಬಟ್ ಇವಾಗ ಅದನ್ನು ಕ್ವಿಟ್ ಮಾಡಿದೆ. ಇದೇ ನನ್ನ ಸ್ಟೋರಿ. ಎಲ್ಲ ಹೋಯ್ತು, ಇನ್ ಮುಂದೆ ಏನು ಮಾಡೋಕ್ಕಾಗಲ್ಲ ಅನ್ಕೊಂಡಿದ್ದವನು 0 ಇಂದ ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟಕ್ಕೆ ರೆಡಿ ಆಗಿದ್ದೀನಿ. ನನ್ನ ಈ ಪುಟ್ಟ ಜರ್ನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಎಷ್ಟು ರೀಚ್ ಆಗುತ್ತೋ ಗೊತ್ತಿಲ್ಲ. ನಿಮಗಾಗಿರೋ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ನಲ್ಲಿ ಹಂಚ್ಕೊಳ್ಳಿ. ಅದನ್ನ ಕೇಳೋ ಕುತೂಹಲ ನನಗೂ ಇದೆ.